ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಸೊ ಇಷ್ಟೊತ್ತು ನಾವು ಆಡಿ 8 ಇದರ ಔಟ್ಲುಕ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಇದರ ಇಂಟೀರಿಯರ್ ಬಗ್ಗೆ ಹೇಳೋದ್ರೆ ತುಂಬಾ ಸ್ಪೆಷಲ್ ಬಿಕಾಸ್ ಇಟ್ಸ್ ಬ್ಯೂಟಿಫುಲ್. ನಂಗೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಆಫ್ ಆಲ್ ಹೇಳೋದಾದರೆ ಇದರಲ್ಲಿ ಕೊಟ್ಟಿರುವಂಥ ಡ್ಯುಯಲ್ ಟೋನ್ ಟಚ್, ಆ್ಯಕ್ಚುಲಾಗಿ ಇದರಲ್ಲಿ ಲೆದರ್ ಟಚ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅಮೇಝಿಂಗ್. ಬ್ರೌನ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಲೈಟ್ ಶೇಡ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಸಿಲ್ವರ್ ಬೀಡಿಂಗ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಆಲ್ ಬ್ಯೂಟಿಫುಲ್. ಸೊ ಇನ್ನು ಸ್ಪೇಸ್ ಬಗ್ಗೆ ಹೇಳೋದಾದರೆ ನಾನು ನಿಮಗೆ ಹೇಳಿದೆ, ಇದರಲ್ಲಿ ಕೊಟ್ಟಿರುವಂಥ ವೀಲ್ ಬೇಸ್ ಇದರಲ್ಲಿ 3122 mm ಕೊಟ್ಟಿರೋದ್ರಿಂದ ಟೂ ಸ್ಪೇಷಿಯಸ್. ಆರಾಮ್ಸೆ ಕಾಲ್ ಸ್ಟ್ರೆಚ್ ಮಾಡಿಕೊಂಡು ಲಕ್ಸುರಿ ಕಾರಲ್ಲಿ ನಮ್ಮ ಡ್ರೈವ್ ನಾವು ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಸೊ ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳೋದಾದ್ರೆ 4 ಸ್ಪೋಕ್ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಜೊತೆಗೆ ಆಲ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆಡಿಯೋ ಅಡ್ಜಸ್ಟ್ಮೆಂಟ್ಸ್ ಇರ್ಬೋದು, ಜೊತೆಗೆ ಬ್ಲೂಟೂತ್ ಕೊಟ್ಟಿದ್ದಾರೆ, ಹಾಗೆಯೇ ನ್ಯಾವಿಗೇಷನ್ ಕೊಟ್ಟಿದ್ದಾರೆ, ಜೊತೆಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಕ್ರೂಸ್ ಕಂಟ್ರೋಲ್ ಅಂತ ಹೇಳಿದರೆ ನಿಮ್ಗೆ ಗೊತ್ತೇ ಇದೆ. ಸೊ ಹೈವೇಸಲ್ಲಿ ನಾವು ಹೋಗ್ತಾ ಇದ್ದಾಗ ನಮ್ಮ ಸ್ಪೀಡ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಇನ್ನೂ ಹೇಳೋದಾದರೆ ಸೀಟಿಂಗ್. ಸೊ ಸೀಟಿಂಗಲ್ಲಿ ಲೆದರ್ ಕೊಟ್ಟಿದ್ದಾರೆ, ಬ್ರೌನ್ ಟಚ್ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ಇದು ವೆರಿ ಬ್ಯೂಟಿಫುಲ್. ಜೊತೆಗಿದ್ದು ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಇಟ್ಸ್ ಆಲ್ ಒನ್ ಟಚ್. ಸೊ ಒನ್ ಟಚ್ ಮಾಡಿದಾಗ ನೀವು ಆರಾಮ್ಸೆ ನಿಮ್ಮ ಸೀಟ್ನ ಹೇಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಇನ್ನು ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಡೋರಲ್ಲಿ 1 and 2 ಬಟನ್ಸ್ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ 2 ಮೆಂಬರ್ಸ್ ಅವರ ಟೇಸ್ಟ್ ಪ್ರಕಾರ ಅವರ ಸೀಟಿಂಗ್ನ ಅಡ್ಜಸ್ಟ್ ಮಾಡ್ಕೋಬೋದು, ಅದನ್ನ ಮೆಮೊರಿ ಸೆಟ್ ಮಾಡ್ಕೋಬೋದು. ಹಾಗಾಗಿ ನೀವು ಪ್ರತಿ ಸಲ ಗಾಡೀಲಿ ಬಂದು ಕೂತಾಗ ನಿಮಗೆ ಹೇಗೆ ಬೇಕು ಕಂಫರ್ಟೇಬಲ್ ಆಗಿ ಆಗಾಗ ಬಟನ್ ಟಚ್ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಪರ್ಸನ್ ಅವ್ರಿಗೆ ಹೇಗೆ ಟೇಸ್ಟ್ ಬೇಕು ಅದನ್ನ ಟಚ್ ಮಾಡ್ಕೋಬೋದು, ಸೆಕೆಂಡ್ ಪರ್ಸನ್ ಅವ್ರಿಗೆ ಹೇಗೆ ಬೇಕು ಆ ಬಟನ್ ಟಚ್ ಮಾಡ್ಬೋದು. ಸೊ ಸ್ಟೇರಿಂಗ್ ಬಗ್ಗೆ ಹೇಳ್ತಾ ಇದೆ. ಹಾಗೆಯೇ ಇದು ಟಿಲ್ಟೇಬಲ್. ಯೂಶಲಿ ನಮ್ಮ ನಾರ್ಮಲ್ ಕಾರ್ಸಲ್ಲೆಲ್ಲ ಇಲ್ಲಿ ಲಿವರ್ ಕೊಡ್ತಾ ಇದ್ರು. ಸೊ ಅಪ್ ಆ್ಯಂಡ್ ಡೌನ್ ಮಾಡಿಬಿಟ್ಟು ನಾವು ಟಿಲ್ಟೇಬಲ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ಒಂದು ಸ್ಮಾಲ್ ಬಟನ್ ಕೊಟ್ಟಿದ್ದಾರೆ. ಸೊ ಅದು ಹೇಗೆ ಬೇಕು ನಿಮಗೆ ಒನ್ ಬಟನ್ ಟಚ್ಚಲ್ಲಿ ಸೊ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅಡ್ಜಸ್ಟ್ ಮಾಡಿಕೊಂಡು ಸೀಟಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಡ್ರೈವ್ ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಸೊ ಇನ್ನು ಇದರಲ್ಲಿರುವಂಥ ಆಡಿಯನ್ಸ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಅಮೇಝಿಂಗ್ ಬ್ಯೂಟಿಫುಲ್ ಬಿಕಾಸ್ ಎಲ್ಲ ಸಿಸ್ಟಮ್ ತುಂಬ ಹ್ಯಾಂಡಿಯಾಗಿ ಕೊಟ್ಟಿದ್ದಾರೆ. ಆಡಿ 8 ಇನ್ನು ಇದರ ಇಂಟೀರಿಯರ್ ಬಗ್ಗೆ ಹೆಚ್ಚಾಗಿ ತಿಳಿಸೋದಾದರೆ ಸೊ ಇದರಲ್ಲಿರುವಂಥ ಆಡಿಯೋ ಸಿಸ್ಟಮ್ ಮೈಂಡ್ ಬ್ಲೋಯಿಂಗ್ ಬಿಕಾಸ್ ಇಟ್ಸ್ ಆಲ್ ಹ್ಯಾಂಡಿ. ಜೊತೆಗೆ ಒನ್ ಟಚಲ್ಲಿ ಕೊಟ್ಟಿದ್ದಾರೆ. ಸೊ ರೇಡಿಯೋ ಇರ್ಬೋದು, ಮೀಡಿಯಾ ಇರ್ಬೋದು, ಇಲ್ಲಾಂದರೆ ನೀವು USB ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಆರಾಮ್ಸೆ ಇಲ್ಲಿ ಟಚ್ ಮಾಡ್ಕೋಬೋದು. ಹಾಗೆಯೇ ಇನ್ನು ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದು 8 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್, ಜೊತೆಗೆ ಇದು 4x4 ವೀಲ್. ಅಂದರೆ ಸೊ ಯಾವುದೇ ರೋಡಲ್ಲಿ ಇದ್ರೂ ಅಷ್ಟೇ ಈ ಗಾಡಿನ ನೀವು ಆರಾಮ್ಸೆ ಓಡಿಸ್ಕೊಂಡು ಹೋಗ್ಬೋದು. ಸೊ ಇನ್ನು ಇದರಲ್ಲಿರುವಂಥ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ಸಸ್ಪೆನ್ಷನ್. ಸೊ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೋಬೋದು, ಅದು ನೀವು ಆಟೋಮೆಟಿಕ್ಕಾಗಿ ಮಾಡ್ಕೋಬೋದು, ಇಲ್ಲ ಮ್ಯಾನುವಲ್ ಅಂತ ಹೇಳಿದೆ. ಸೊ ಹಾಗಾಗಿ ಇದರ ಸ್ಕ್ರೀನಲ್ಲೇ ಇದೆ, ನಾರ್ಮಲ್ ಆಗಿದೆ, ಸ್ಪೋರ್ಟ್ಸ್ ಮೋಡಲ್ಲಿದೆ. ಸೊ ನೀವು ಇದು ಯಾವುದಲ್ಲೇ ಮೋಡಲ್ಲಿ ಹಾಕ್ಕೊಂಡು ಈ ಗಾಡಿನ ಡ್ರೈವ್ ಮಾಡ್ಬೋದು. ಇನ್ನು ಇದರಲ್ಲಿರುವಂಥ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರಲ್ಲಿರುವಂಥ ಸನ್ ರೂಫ್. ಸೊ ಆ್ಯಕ್ಚುಲಾಗಿ ಇದರ ಸನ್ ರೂಫ್ ಡಬಲ್ ಕೊಟ್ಟಿದ್ದಾರೆ, ಅಂದರೆ ಫ್ರಂಟಲ್ಲಿ ಒಂದು ಕೊಟ್ಟಿದ್ದಾರೆ, ಜೊತೆಗೆ ರೇರಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜಂಗಲ್ ರೈಡ್ ಮಾಡೋದ್ರೆ ಇಲ್ಲ ಜಂಗಲ್ ಸಫಾರಿ ಮಾಡೋದಾದ್ರೂ ಸಹ ಈ ಕಾರಲ್ಲಿ ನೀವು ಈ ಸನ್ ರೂಫ್ನ ಯೂಸ್ ಮಾಡಿಕೊಂಡು ಆರಾಮ್ಸೆ ನಿಮ್ಮ ಡ್ರೈವ್ ನೀವು ಎಂಜಾಯ್ ಮಾಡ್ಬೋದು. ಆಡಿ 8 ಇದರ ಫ್ರಂಟ್ ಲುಕ್ ಬಗ್ಗೆ ತಿಳ್ಕೊಂಡ್ವಿ, ಇದರ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ರೇರಲ್ಲಿ ಕೂತ್ರೆ ಫ್ರಂಟ್ ಎಷ್ಟು ಲಕ್ಸುರಿ ಆಗಿದೆಯೋ ಹಾಗೆ ರೇರಲ್ಲಿ ಸಹ ಅಷ್ಟೇ ಲಕ್ಸುರಿ ಇದೆ. ಬಿಕಾಸ್ ಈಗ ನಾನು ಕೂತಿದ್ದೀನಿ, ನನಗೆ ಹೇಗೆ ಅನ್ನಿಸ್ತಿದೆ ಅಂದರೆ ಅದು ಲಕ್ಸುರಿ ಏರ್ ಕ್ರಾಫ್ಟಲ್ಲಿ ಕೂತಾಗೆ ಅಷ್ಟು ಲಕ್ಸುರಿ ಕೊಟ್ಟಿದ್ದಾರೆ, ಆ ರೀತಿ ಫೀಲ್ ಆಗ್ತಾ ಇದೆ. ಸೊ ಫ್ರಂಟಲ್ಲಿದ್ದವರು ಅಫ್ಕೋರ್ಸ್ ಅವ್ರಿಗೆ ಎಲ್ಲ ಬಟ್ ಫಂಕ್ಷನ್ಸ್ ಟಚ್ ಮಾಡೋಕ್ಕಾಗುತ್ತೆ. ಸೊ ದೇ ವಿಲ್ ಎಂಜಾಯ್ ದ ಡ್ರೈವ್. ಬಟ್ ರೇರಲ್ಲಿ ಕೂತಾಗ ಅವ್ರು ಅಷ್ಟೇ ಆಡಿಯೋ ಫಂಕ್ಷನ್ಸ್ ಮಾಡ್ಕೋಬೋದು ಇದರಲ್ಲಿ, ಬಿಕಾಸ್ ಅವ್ರಿಗೆ ಸಪ್ರೇಟ್ ಆದ ಇದ್ದಿದೆ. ಜೊತೆಗೆ ರೇರಲ್ಲಿ ಕೂತವ್ರಿಗೊಂದು ಲಕ್ಸುರಿ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಬರೀ ಆಡಿಯೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅಂತ. ಬರೀ ಆಡಿಯೋ ಅಡ್ಜಸ್ಟ್ಮೆಂಟ್ ಅಲ್ಲ, ಇದರಲ್ಲಿ ಮಾನಿಟರ್ಸ್ ಕೊಟ್ಟಿದ್ದಾರೆ. ಸೊ 3 ಮಾನಿಟರ್ ಕೊಟ್ಟಿದ್ದಾರೆ. ಫ್ರಂಟ್ ರೇರಲ್ಲಿ 2 ಕೊಟ್ಟಿದ್ದಾರೆ, ಫ್ರಂಟಲ್ಲಿ 1 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ನಾನು ಕೂತ ಸ್ಕ್ರೀನಲ್ಲಿ ಬರೀ ನನಗೆ ಮಾತ್ರ ಮೂವಿ ಕಾಣುತ್ತೆ. ಅದೇ ಇಲ್ಲಿಂದ ಕೂತು ಈ ಸ್ಕ್ರೀನ್ನ ನೋಡಿದಾಗ ಡೆಫಿನೆಟ್ಲಿ 100% ಅವ್ರಿಗೆ ಆ ಮೂವಿ ಕಾಣೋದೇ ಇಲ್ಲ. ಸೊ ಅಷ್ಟು ನೀಟಾಗಿ ಇದನ್ನ ಅವ್ರು ಬಿಲ್ಡಪ್ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಡಿಫ್ರೆಂಟ್ ಸೆಪ್ರೇಟ್ ಇಯರ್ಫೋನ್ಸ್ ಇದೆ. ಹಾಗಾಗಿ ನೀವು ನೋಡ್ತಾ ಇರೋಂಥ ಮೂವಿ ನಿಮಗೆ ಆಡಿಯೋ ಸಿಸ್ಟಮ್ ಡಿಫ್ರೆಂಟಾಗಿ ಕೇಳ್ತಾ ಇರುತ್ತೆ. ಸೊ ಹಾಗೆ AC ಅಡ್ಜಸ್ಟ್ ಮಾಡ್ಕೋಬೋದು, ಆಡಿಯೋಸು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದು ರೇರಲ್ಲಿರುವಂಥ ಸ್ಪೆಷಾಲಿಟಿ. ಜೊತೆಗೆ ರೇರಲ್ಲಿ ಸನ್ ರೂಫ್ ಸಹ ಕೊಟ್ಟಿದ್ದಾರೆ. ಸೊ ಹಾಗೆ ಲೈಟಿಂಗ್ಸ್ ಇದೆ, ಜೊತೆಗೆ ಇದರಲ್ಲಿರುವಂಥ ಮಿರರ್. ಸೊ ಮಿರರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಲೈಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೆರಿ ಕಂಫರ್ಟೇಬಲ್, ಈಸಿಯಾಗಿ ನಿಮಗೆ ನಿಮ್ಮ ಫೇಸ್ ಇಲ್ಲಿ ಕಾಣ್ತದೆ.
ಸೊ ಇನ್ನು ಹೇಳೋದಾದರೆ ಇದರಲ್ಲಿರುವಂತಹ ಒನ್ ಟಚ್ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರಲ್ಲಿರುವಂಥ ಸನ್ ಶೇಡ್. ಸೊ ಯೂಶ್ವಲಿ ಈಗ ಪೊಲೀಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಸನ್ ಫಿಲ್ಮ್ನ ತೆಗಿಬೇಕಂತ ರೂಲ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಸೆಲೆಬ್ರಿಟೀಸ್ಗಳಿಗೆ ತುಂಬ ನೋನ್ ಪರ್ಸನ್ಸ್ಗೆ ಹೊರಗಡೆ ಹೋಗೋದು ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ ಆಡಿಲಿ ಒಂದು ಉಪಾಯ ಇದೆ. ಏನಂತ ಹೇಳಿದರೆ ಇದರಲ್ಲಿ ಆಟೋಮ್ಯಾಟಿಕ್ ಇನ್ಬಿಲ್ಟ್ ಸನ್ ಫ್ಲೇಮ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ ಒನ್ ಟಚ್. ಹಾಗಾಗಿ ರೇರಲ್ಲಿರುವಂಥ 2 ಗ್ಲಾಸಲ್ಲಿ ಜೊತೆಗೆ ರೇರಲ್ಲಿರುವಂತಹ ಇನ್ನೊಂದು ಗ್ಲಾಸಸ್ ಅಷ್ಟೇ. ಸೊ ಇದನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಫೀಚರ್ಸ್ ಹೇಳಿದೆ. ಸೊ ಹಾಗಾಗಿ ಆಡಿ A8 ಇದರ ಇಂಟೀರಿಯರ್ ಬ್ಯೂಟಿಫುಲ್ ಆಗಿದೆ, ತುಂಬ ಕಂಫರ್ಟೇಬಲ್ ಆಗಿದೆ. ಸ್ಪೆಷಲ್ ಹೇಳಿದ್ರೆ ಲಕ್ಸುರಿಯಸ್ ಆಗಿ. ಸೊ ಇಷ್ಟೊತ್ತು ನಾವು ಆಡಿ A8 ಇದರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡ್ವಿ. ಆ್ಯಕ್ಚುಲಾಗಿ ಈ ವೆಹಿಕಲ್ ಬಂದು ಸೃಷ್ಟಿ ಟ್ರಾವೆಲ್ಸ್ ಇದರ ಮಾಲೀಕರಾದ ಮಿಸ್ಟರ್ ರಾಜು ಗೌಡ ಅವ್ರದ್ದು. ಸೊ ಇವತ್ತು ನಮ್ಮ ಶೋಲ್ಲಿ ಮಿಸ್ಟರ್ ರಾಜು ಗೌಡ ಅವರಿದ್ದಾರೆ. ಸೊ ಅವ್ರಿಗೆ ಈ ಕಾರ್ ಬಗ್ಗೆ ಯಾವ ರೀತಿ ಫೀಲಿಂಗ್ಸ್ ಇದೆ, ಅವರ ಕಾರ್ ಪ್ಯಾಷನ್ ಯಾವ ರೀತಿ ಇದೆ, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಸರ್, ವೆಲ್ಕಮ್ ಟು ಜಾಲಿ ರೈಡ್. ಸರ್, ಇಷ್ಟು ಕಾರ್ಸ್ ಓನ್ ಮಾಡಿದ್ದೀರಾ. ಸೊ ಇದು ಹೇಗೆ ನಿಮಗೆ ಕಾರ್ ಪ್ಯಾಷನ್ ಇದೆಯಾ, ಅಲ್ಲ ಈ ರೀತಿ ಕಾರ್ಸ್ನ ಯಾಕೆ ನೀವು ಓನ್ ಮಾಡಬೇಕಂತ ಬಂತು? ಪ್ಯಾಷನ್ ಅನ್ನೋದಕ್ಕಿಂತ ನನಗೆ ಒಂದು 4-5 ವರ್ಷಗಳ ಹಿಂದೆ ನಾನೊಬ್ಬ ಸಾಮಾನ್ಯ ಡ್ರೈವರ್ ಆಗಿದ್ದೆ. ಅವಾಗ ಒಂದು ಗಾಡಿ ಇಟ್ಕೊಂಡು, ಆವಾಗ ನನ್ನ ಹತ್ರ ಒಂದು ಚಿಕ್ಕ ಗಾಡಿ ಇತ್ತು. ಆ ಟೈಮ್ಗಳಲ್ಲಿ ಈ ಥರ ದೊಡ್ಡ ದೊಡ್ಡ ಗಾಡಿ ಬೆಂಗಳೂರಲ್ಲಿ ಯಾರೂ ಇಟ್ಟಿರಲಿಲ್ಲ. ಸೊ ಅಂದರೆ ಒಂದು ಕರೋಲಾ ಬೆಂಜ್ ಅಂತಂದರೆ ಒಂದು 2-3 ಬೆಂಜ್ ಬೆಂಗಳೂರಲ್ಲಿ ಒಂದು ಹಳೆ ಮಾಡಲ ಬೆಂಜ್ಗಳಿದ್ದರೆ ಅದೇ ಒಂದು ದೊಡ್ಡ ಇದಿತ್ತು, ದೊಡ್ಡ ವಿಚಾರ ಅದು. ಆವಾಗ ಈ ಫಾರಿನರ್ಗಳು ಬರಲಿ, VIP ಗೆಸ್ಟ್ಗಳು ಬರಲಿ, ಆ ಟೈಮಲ್ಲಿ ಒಂಥರ ಕೇವಲವಾಗಿ ಮಾತಾಡೋರು ಬೆಂಗಳೂರು ಬಗ್ಗೆ. ಬೆಂಗಳೂರಲ್ಲಿ ಒಳ್ಳೆ ಕಾರ್ಗಳಿಲ್ಲ, ನಾವು VIP ಗಳಿಗೆ ಅವ್ರ ರಿಕ್ವೈರ್ಮೆಂಟ್ ತಕ್ಕಾಗೆ ನಾವು ಫಿಲ್ ಮಾಡೋಕ್ಕಾಗಲ್ಲ ಅಂತ ಒಂಥರ ಕೆಟ್ಟದಾಗಿ ಮಾತಾಡೋರು. ನಾವು ನನ್ನ ಪರ್ಸ್ನಲ್ಲಾಗಿ ಗಾಡಿ ಓಡಿಸ್ಬೇಕಾದ್ರೆ ಅವರು ಹೇಳ್ಬೇಕಂತ ಮಾತು ಕೇಳ್ತಾ ಇದ್ರೆ ನಮ್ಮ ಮನಸ್ಸಿಗೆ ನೋವಾಗ್ತಾಯಿತ್ತು, ಬೇಜಾರಾಗೋದು. ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಈ ಥರ ಕಾರ್ಗಳನ್ನ ನಾವು ನಮ್ಮ ಬೆಂಗಳೂರಲ್ಲಿ ತಂದು ಇಂಥ ದೊಡ್ಡ ದೊಡ್ಡ ಕಸ್ಟಮರ್ಗಳಿಗೆ ನಾವು ರೀಚ್ ಮಾಡಬೇಕು ಅಂತ ನನ್ನದೊಂದು ಆಸೆ ಇತ್ತು. ಆವಾಗ ಆ ಟೈಮಲ್ಲಿ ಒಂದು ಐಕಾನು, ಒಂದು ಕರೋಲಾ ಆ ಥರ ಗಾಡಿಗಳಿತ್ತು. ಆಮೇಲೆ ನೆಕ್ಸ್ಟ್ ಒಂದು ಬೆಂಜ್ ಗಾಡಿ ತೊಗೊಂಡೆ, ಈ ಕ್ಲಾಸು. ಅದು ನನ್ನ ಮೊದಲನೇ ಗಾಡಿ, 7388. ಸೊ ಅದೇ ಥರ ಬೆಂಜ್ ಕಾರು, ಸೆಕೆಂಡ್ ಕಾರು, ಥರ್ಡ್ ಕಾರ್, ಈ ಥರ ಇವತ್ತು S ಕ್ಲಾಸು, ಈ ಥರ ಆಡಿ A8, ಈ ಥರ ಎಲ್ಲ ಥರದ ಗಾಡಿ ಇವಾಗ ನಮ್ಮ ಫ್ಲೀಟ್ನಲ್ಲಿ ಇದೆ. ಸೊ ಇದು ನೋಡಿ, ಲಾಸ್ಟ್ ಟೈಮು ನಮ್ಮ ಯುಕ್ರೈನ್ ಪ್ರೈಮ್ ಮಿನಿಸ್ಟರ್ ಬಂದರು, ಅವಾಗ ಆ ಟೈಮಲ್ಲಿ ಈ ಗಾಡಿ ಯೂಸ್ ಮಾಡಿದ್ರು. ಎಲ್ಲ ಥರ ಸೆಲೆಬ್ರಿಟೀಸ್ಗಳು, ನಿಮಗೆ ಬಾಲಿವುಡ್ ಸೆಲೆಬ್ರಿಟೀಸ್, ಹಾಲಿವುಡ್ ಸೆಲೆಬ್ರಿಟೀಸ್ ಬಂದರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, CEO ಗಳು, CMDಗಳು ಬಂದರೆ ನಮ್ಮ ಸಂಸ್ಥೆಯಿಂದ ಗಾಡಿಗಳು ತೊಗೊಂಡು ಯೂಸ್ ಮಾಡಿ. ಸೊ ಅದರಿಂದ ಇವಾಗ ನನಗೊಂಥರ ಹೆಮ್ಮೆ ಅನಿಸುತ್ತೆ. ನಾವು ಬೆಂಗಳೂರಲ್ಲಿ ಯಾವುದೇ ಗಾಡಿ ಕೇಳಿದ್ರು ನಮ್ಮ ಬೆಂಗಳೂರಿನಲ್ಲಿ ನಾವು ಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ, ಅವ್ರ ಪಿಲ್ಪಿಲ್ಗೆ ತಕ್ಕಂಗೆ. ಸೊ ಆ ಥರ ಅನ್ನೋದಕ್ಕೆ ಹೆಮ್ಮೆ ಇದೆ. ಆದರೆ ನಮ್ಮ ರಾಜ್ಯ ಸರ್ಕಾರದವರು ಇವಾಗ ಇಂಥ ಒಂದು ಪ್ರೀಮಿಯಂ ಕಾರ್ಗಳ ಮೇಲೆ ಒಂದು ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಅದರಿಂದ ನಮಗೆ ಉದ್ಯಮದಲ್ಲಿ ಮುಂದುವರಿಯೋಕ್ಕೆ ನಮಗೆ ಇವಾಗ ತೊಂದರೆ ಆಗ್ತಾಯಿದೆ. ಈ ಹೊಸ ಗಾಡಿಗಳಿಗೆ ನಮಗೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕಿದ್ರೆ ಮುಂದಕ್ಕೆ ತೊಗೊಳ್ಳೋಂಥ ಗಾಡಿಗಳು ನಾವು ಯಾವ ಗಾಡಿ ತೊಗೋಬೋದು ಏನು ಅಂತ ನಾವು ಯೋಚನೆ ಮಾಡಿ ತೊಗೊಬೋದು. ಕೆಪಾಸಿಟಿ ಇದ್ದರೆ ನಾವು ತೊಗೋಬೋದು, ಇಲ್ಲ ಅಂದರೆ ನಮಗೆ ತಗೊಳ್ಳದೇನೂ ಇರ್ಬೋದು. ಇವಾಗ ಈ ಥರ ಗಾಡಿಗಳಿಗೆ ನೋಡಿ, ಈ ಗಾಡಿಗೆ ನಮಗೆ ಇವತ್ತು 13ರಿಂದ 14 ಲಕ್ಷ ನಾವು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು. ಹಳೆ ಗಾಡಿ ಇದು. ನಾವು ಈಗ ಆಲ್ರೆಡಿ ಗಾಡಿ ತೊಗೊಂಬಿಟ್ಟಿದ್ದೀವಿ. ಈ ಗಾಡಿ ತೊಗೊಂಡು ಈಗ 13 ಲಕ್ಷ ರೂಪಾಯಿ ನಾವು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ನಮಗೆ ಭಾರಿ ತೊಂದರೆ ಆಗ್ತದೆ. ಉದ್ಯಮ ನಡೆಸೋದೇ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಮುಂದಕ್ಕೆ ನಾವು EMIಗಳು ಕಟ್ಟಬೇಕು, ಇದರಲ್ಲಿ ನಮಗೆ ಡ್ರೈವರ್ ಸ್ಯಾಲ್ರೀಸು, ಅದು ಇದು ಬೇರೆ ಥರದ ಖರ್ಚುಗಳಿರ್ತವೆ. ಅದ್ರ ಜೊತೆಗೆ ನಮಗೆ ಒಂದು 13-14 ಲಕ್ಷ ನಮ್ಗೆ ಎಕ್ಸ್ಟ್ರಾ ಹೊರೆ ಆದರೆ ನಮ್ಗೆ ಈ ಉದ್ಯಮದಲ್ಲಿ ಮುಂದುವರಿಸೋದು, ಈ ಥರ ನೆಕ್ಸ್ಟ್ ನಮ್ಮ ಕನಸುಗಳು ಇನ್ನೂ ನಾವು ಬೇರೆ ಬೇರೆ ಥರ ಇದಕ್ಕಿಂತ ಒಳ್ಳೊಳ್ಳೆ ಗಾಡಿ ಹಾಕಬೇಕು ಅಂತ ನಮಗೆ ಕನಸುಗಳಿದೆ. ನಮ್ಮ ಜನರಿಗೆ ನಾವು ಸೇವೆ ಒದಗಿಸ್ಬೇಕು ಅಂತ. ಈ ನಮ್ಮ ರಾಜ್ಯ ಸರ್ಕಾರದವರು ಈ ಥರ ಮಾಡಿ ನಮಗೆ ಭಾರಿ ನಮ್ಮ ಉದ್ಯಮಕ್ಕೆ ತೊಂದರೆ ಕೊಡ್ತಿದ್ದಾರೆ. ಸೊ ನಿಮ್ಮ ಜಾಲಿ ರೈಡ್ ಅವರು ನಮಗೆ ಇಲ್ಲಿ ಗಂಟ ಕರೆದು ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮ ಗಾಡಿನ ಎಲ್ಲ ಜನಗಳಿಗೂ ಏನೇನು ಇದರಲ್ಲಿ ಸೇವೆ ಇದೆ ಅಂತ ತೋರಿಸ್ಕೊಟ್ಟೋದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ಸ್ ಅಲ್ಲ. ಸೊ ನಿಮ್ಮ ಮಾತು ಡೆಫಿನೆಟ್ಲಿ ಅವ್ರಿಗೆ ರೀಚ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಹಾಗೆಯೇ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಗಾಡಿಗಳನ್ನ ತಂದು ನಿಮ್ಮ ಉದ್ಯಮ ಇನ್ನೂ ಯಶಸ್ವಿಯಾಗಿ ಬೆಳೀಲಿ ಸರ್. ಆಲ್ ದ ವೆರಿ ಬೆಸ್ಟ್.